ವಿಶೇಷವಾದ ಚಾಲನಾ ಕಾರ್ಯಕ್ರಮವನ್ನು ಈಗ ನಾವು ಆರಂಭಿಸುತ್ತಿದ್ದೇವೆ. ಹೊರೆಕಾಣಿಕೆ ಸಮರ್ಪಣೆ ಇದು ಒಂದು ಭಕ್ತಿಯ ಪ್ರತೀಕ, ನಮ್ಮೆಲ್ಲರ ಸಹಬಾಳ್ವೆಯ ಸಂಕೇತ. ಇದು ಉಪಕಾರ ಸ್ಮರಣೆಯ ಉಲ್ಲೇಖ. ನಿಮ್ಮ ಸಂಭ್ರಮದಲ್ಲಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಸಾರಿ ಹೇಳುವ ವಿಧಾನ. ಇದುವೇ ಹೊರೆಕಾಣಿಕೆ ಸಮರ್ಪಣೆ. ಸಂತ ಕಾರ್ತಿಕರ ದೇವಾಲಯ ಸಿದ್ಧಗಟ್ಟೆ ಇದರ ನವೀಕರಿಸಲಾದ ದೇವಾಲಯದ ಉದ್ಘಾಟನೆ ಹಾಗೂ ಆಶೀರ್ವಚನ ಪ್ರಯುಕ್ತ ಹೊರೆಕಾಣಿಕೆ ಸಮರ್ಪಣೆಯಲ್ಲಿ ಭಾಗಿಯಾಗಲು ಮತ್ತು ಸಮರ್ಥರನ್ನು ಚೊಕ್ಕದಾಗಿ ಸ್ವಾಗತಿಸಲಿದ್ದಾರೆ ಶ್ರೀಮಾನ್ ಮೈಕಲ್ ಮೋರಸ್, ಹುನಾರೆ ಮುಜಾಮಿ, ನಮ್ಮ ಮಿತ್ರರು, ನಮ್ಮ ಚರ್ಚಿನಲ್ಲಿ ಅತ್ಯುತ್ತಮವಾಗಿ ಸೇವೆ ಸಲ್ಲಿಸುವವರು ಹಾಗೂ ನಿರ್ವಹಿಸಿ ಮಾಡುತ್ತಾರೆ. ತುಂಬಾ ಬಿಸಿಲಿದೆ, ಬೇಗ ಮುಗಿಸಲಿಕ್ಕೆ ನಾನು ಟ್ರೈ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಶುಭ ಸಂಜೆಯನ್ನು ನಾನು ಕೋರ್ತೇನೆ. ನಮ್ಮ ಚರ್ಚಿಗೆ 100 ವರ್ಷಗಳು ಸಂದಿವೆ. ಆ ಪ್ರಯುಕ್ತ ನಾವು ಎಲ್ಲರೂ ಸೇರಿ, ದಾನಿಗಳು, ಊರವರು ಎಲ್ಲರೂ ಸೇರಿ ಒಂದು ಭವ್ಯ ಚರ್ಚ್ ಅನ್ನು ಮಾಡಿದ್ದೇವೆ. ಸೈಂಟ್ ಪ್ಯಾಟ್ರಿಕರ ಈ ಚರ್ಚಿಗೆ ಅಥವಾ ಸೈಂಟ್ ಪ್ಯಾಟ್ರಿಕರ ಪಾದದಲ್ಲಿ ಇಂದು ನಾವು ಹೊರೆಕಾಣಿಕೆಯನ್ನು ಮಾಡುತ್ತಿದ್ದೇವೆ. ಈ ಹೊರೆಕಾಣಿಕೆಗೆ ಬಂದಂತಹ ನಿಮಗೆಲ್ಲರಿಗೂ ಅತ್ಯುತ್ತಮ ಸ್ವಾಗತವನ್ನು ನಾನು ಬಯಸುತ್ತೇನೆ. ಪ್ರತ್ಯೇಕವಾಗಿ ತುಂಬಾ ದೇವಾಲಯಗಳಿಂದ, ತುಂಬಾ ದೇವಸ್ಥಾನಗಳಿಂದ, ತುಂಬಾ ಮಸ್ಜಿದ್ಗಳಿಂದ, ತುಂಬಾ ಸಂಘಗಳಿಂದ, ತುಂಬಾ ಸಮಿತಿಗಳಿಂದ, ಭಜನಾ ಮಂಡಳಿಗಳಿಂದ ಹಾಗೂ ಈ ಡಯಾಸಿಸ್ನ ತುಂಬಾ ಪ್ಯಾರಿಸ್ನಿಂದ ಹಾಗೂ ವೈಯಕ್ತಿಕವಾಗಿ ಕೂಡ ನೀವು ಹೊರೆಕಾಣಿಕೆಯಲ್ಲಿ ತಂದಿದ್ದೀರಾ. ನಮ್ಮ ವಾಳೆಗಳಿಂದ ಕೂಡ ಹೊರೆಕಾಣಿಕೆ ಬಂದಿದೆ. ನಿಮಗೆಲ್ಲರಿಗೂ ಪ್ರತಿಪೂರ್ವಕವಾಗಿ ಸ್ವಾಗತವನ್ನು ನಮ್ಮ ಫಾದರ್ ಡೇನಿಯಲ್ ರವರ ಪರವಾಗಿ ಹಾಗೂ ಪಾಲನ ಎಲ್ಲ ನಮ್ಮ ಮಂಡಳಿಯ ಪರವಾಗಿ ನಾನು ಪ್ರತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಅಂತೆಯೇ ನಮ್ಮ ವೇದಿಕೆ ಮೇಲೆ ತುಂಬಾ ಮಾನ್ಯರಿದ್ದಾರೆ, ಗಣ್ಯರಿದ್ದಾರೆ. ಎಲ್ಲರ ಹೆಸರು ತೆಗೆದ್ರೆ ಟ್ಯಾಂಕ್ಸ್ ಮಾಡಾಗ್ತದೆ, ಯಾಕಂದ್ರೆ ಕಳಿ ಸ್ವಲ್ಪ ಜಾಸ್ತಿ ಇದೆ. ಆದ್ದರಿಂದ ನಮ್ಮ ವೇದಿಕೆಯ ಮೇಲೆ ಇರುವ ಫಾದರ್ ಡೇನಿಯಲ್ ಅವರಿಗೆ, ನಮ್ಮ ತಾಕುಡೆಯ ಗುರುಗಳಿಗೆ, ನಿರ್ಕರಣ ಗುರುಗಳಿಗೆ, ನಮ್ಮ ಮಧ್ಯಾಹ್ನ ಧರ್ಮಗುರುಗಳಿಗೆ ಹಾಗೂ ಓಮದಪದ ಧರ್ಮಗುರುಗಳಿಗೆ, ಅಂತೆಯೇ ನಮ್ಮ ಪಿಯೂಸ್ ಅವರಿಗೆ, ಪದ್ಮನಾಭ್ ಸರ್ ಅವರಿಗೆ, ಎಲಿಯಾಸ್ ಅವರಿಗೆ, ನಮ್ಮ ಅಧ್ಯಕ್ಷರಿಗೆ, ಕಾರ್ಯದರ್ಶಿ ಅವರಿಗೆ, ಜರಾಲ್ಡ್ ಅವರೇ ಹಾಗೂ ಎಲ್.ಜೆ. ಫರ್ನಾಂಡಿಸ್ ಅವರೇ, ಶಾನಿ ಲೋಕೋ ಕಥೋಲಿಕ್ ಸಭೆಯ ಅಧ್ಯಕ್ಷರು ಪ್ರವೀಣ್ ಅವರೇ ಹಾಗೂ ನಮ್ಮ ಬಲಗಡೆ ಇರುವ ರೋಟರಿ ಕ್ಲಬ್ಬಿನ ಪ್ರಮುಖರೇ, ನಮ್ಮ ಚರ್ಚಿನ ಪರವಾಗಿ ಸ್ವಾಗತನ ಬಯಸಿ 2 ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಗ್ರಂಥಾಲಯ ಸಿದ್ಧಗಟ್ಟೆ ನವೀಕರಿಸಲಾದ ದೇವಾಲಯದ ಉದ್ಘಾಟನೆ ಹಾಗೂ ಆಶೀರ್ವಚನ ಪ್ರಯುಕ್ತ ಹೊರೆಕಾಣಿಕೆ ಸಮರ್ಪಣೆ. ಈಗ ಈ ದಿನ ಶುಭಾರಂಭಗೊಳಿಸಲು ದೇವರ ಆಶೀರ್ವಾದ ಕೋರುತ್ತಾ ನಮ್ಮ ಗಾಯನ ಮಂಡಳಿಯಿಂದ ಒಂದು ಸ್ತೋತ್ರ ಗೀತೆ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ, ಎಲ್ಲ ನಿನ್ನ ಗಾನ ಸ್ತೋತ್ರ ಯೇಸು ದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯ ನಿಟ್ಟೆ, ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ
ಸ್ವೀಕರಿಸಿ ನೀ ಹರಸು ದೇವಾ, ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಇವತ್ತಿನ ಹೊರೆಕಾಣಿಕೆ ಮೆರವಣಿಗೆಯ ಸಂಚಾಲಕರಾದ ನಮ್ಮ ಆತ್ಮೀಯ ಶ್ರೀ ಮೈಕಲ್ ಡಿಕೋಸ್ಟರ್ ಅವರು. ಎಲ್ಲರಿಗೂ ಶುಭ ಸಂಜೆ. ಆತ್ಮೀಯರೇ, 1926ರಲ್ಲಿ ನಮ್ಮ ಪ್ರಾರಂಭವಾದ ಸಿದ್ದಗಟ್ಟೆ ಚರ್ಚ್ ಇಂದಿಗೆ 100 ವರ್ಷ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ಎಲ್ಲ ಜಾತಿ ಮತ ಬಾಂಧವರು ಸಂತ ಪ್ಯಾಟ್ರಿಕರ ದೇವಾಲಯವು 100 ವರ್ಷದ ಶತಮಾನೋತ್ಸವವನ್ನು ಆಚರಿಸುತ್ತಿರುವ ಸಂದರ್ಭದಲ್ಲಿ ಈ ಹೊರೆಕಾಣಿಕೆಯ ಮುಖಾಂತರ ಆಶೀರ್ವಚನಗೊಳ್ಳಲಿರುವ ನಮ್ಮ ಸಂತ ಪ್ಯಾಟ್ರಿಕರ ದೇವಾಲಯವು ಇನ್ನು ಎಲ್ಲ ಜನರನ್ನು ಒಟ್ಟುಗೂಡಿಸುವ ಹಾಗೂ ಇದರ ಪ್ರಾರಂಭೋತ್ಸವವನ್ನು ನಾವು ಇಂದು ಮಾಡಲಿದ್ದೇವೆ. ಆದ್ಮೇಲೆ ಹೊರೆಕಾಣಿಕೆಯ ಉದ್ದೇಶ ಮುಂಚಿನ ಕಾಲದಲ್ಲಿ ಯಾಕಿರ್ತಂದ್ರೆ ಹಣ ಇರಲಿಲ್ಲ. ನಾವು ಮನೆಯಲ್ಲಿ ದುಡಿದಂಥ ಬೆಳೆಯನ್ನು ಬಾಟರ್ ಸಿಸ್ಟಮ್ ಅಲ್ಲಿ ಇಂದು ಒಂದು ಕಡೆ ಕೊಡೋದು, ಮತ್ತೊಂದು ಕಡೆ ಇನ್ನೊಬ್ಬರು ಕೊಡೋದು, ಆ ರೀತಿ ನಾವು ಸೇರಿ ಮಾಡಿ ಹಂಚುತ್ತಿದ್ದ ಆ ಕಾಲದಲ್ಲಿ ಹಾಗೂ ಈಗಿನ ಕಾಲದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟು. ಈಗ ಸ್ವಲ್ಪ ಶೋಕಿಗೋಸ್ಕರ ಮಾತ್ರ ಮಾಡ್ತಾರೆ, ಆದರೆ ಮುಂಚೆ ಅದರ ಅಗತ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಬಿಲ್ಡಿಂಗ್ ಅನ್ನು ಸದೃಢವಾಗಿ ಕಟ್ಟಲು ಅದಕ್ಕೆ ಯೋಗ್ಯವಾದ ದಾನವನ್ನು ಒಟ್ಟುಗೂಡಿಸುವ ಹಾಗೂ ಜನರಲ್ಲಿ ಅದರ ಅಭಿಪ್ರಾಯವನ್ನು ತಿಳಿಸುವ ಕಾರ್ಯವೂ ಆಗ್ತಾ ಉಂಟು. ಇನ್ನು ನಾವೆಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್ಸ್, ಬಿಲ್ಲವಾಸ್, ಬನ್ಸ್ ಎಲ್ಲರೂ ಒಂದು ಕಡೆ ಸೇರಿದ್ದೇವೆ. ನಮ್ಮ ಉದ್ದೇಶ ಎಲ್ಲರೂ ಒಟ್ಟಾಗಬೇಕು, ನಮ್ಮಲ್ಲಿ ಸಾಮರಸ್ಯ ಒಟ್ಟಾಗಬೇಕು, ನಾವೆಲ್ಲ ಒಂದೇ ದೇಶದ ಎಲ್ಲ ಮಕ್ಕಳು ಒಂದೇ ಅಂತ ಆಶಿಸ್ತಾ ಈ ಹೊರೆಕಾಣಿಕೆಯಿಂದ ನಾವೆಲ್ಲರೂ ಒಗ್ಗೂಡಿದ್ದೇವೆ. ನಮ್ಮಲ್ಲಿ ಬಾಂಧವ್ಯ ಹೆಚ್ಚಾಗಲಿ ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಚರ್ಚಿಗೆ 3 ವರ್ಷ ತುಂಬಿರುವ ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿ ಒಂದು ಹೊರೆಕಾಣಿಕೆಯನ್ನು ಸಮರ್ಪಿಸುವ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಇಂಥ ಶುಭ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿದ್ದೆಲ್ಲರೂ ನನ್ನ ಭಾಗ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಲಿ ಅಂತ ಹೇಳುತ್ತಾ ನಾವು ಮಾತನ್ನು ಮುಗಿಸ್ತೇವೆ. ನಮ್ಮ ಚರ್ಚಿನ ಧರ್ಮಗುರುಗಳು ಚರ್ಚಿಗೆ 100 ವರ್ಷ ತುಂಬ ಈ ಸಮಯದಲ್ಲಿ ನಾವು ನಮ್ಮ ಚರ್ಚಿಗೆ ಹೊಸ ರೂಪವನ್ನು ಕೊಡಲು ತುಂಬ ಸಿದ್ಧತೆಯನ್ನು ಮಾಡಿದೆವು. ನಮ್ಮ ಕ್ರೈಸ್ತ ಭಕ್ತಾದಿಗಳು, ಊರಿನ ಜನರು, ಹೊರ ಊರಿನ ಜನರು, ಎಲ್ಲ ಧರ್ಮದವರು ಉದಾರ ದೇಣಿಗೆಯನ್ನು ಕೊಟ್ಟಿರುತ್ತಾರೆ. ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದೇ ಗುರುವಾರದಂದು 3 ಗಂಟೆಗೆ ನಮ್ಮ ಚರ್ಚಿನ ಅಧಿಕೃತ ಚರ್ಚಿನ ಉದ್ಘಾಟನೆ ಮತ್ತು ಆಶೀರ್ವಚನ ನಡೆಯಲಿರುವುದು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇದಕ್ಕೆ ಸಿದ್ಧತೆಯಾಗಿ ಇಂದು ನಾವು ಹೊರೆಕಾಣಿಕೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ನಮ್ಮ ಸುತ್ತಮುತ್ತಲಿನ ಎಲ್ಲ ಬಂಧುಗಳು
ಹಿಂದೂ ಮುಸ್ಲಿಂ ಜೈನ್ ಬಂಧುಗಳು ಹಾಗೂ ಎಲ್ಲ ಸಂಘಟನೆಗಳು ನಮಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ನಿಮಗೆಲ್ಲರಿಗೂ ನಮ್ಮ ಚರ್ಚ್ ವತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸೆಂಟ್ ಪ್ಯಾಟ್ರಿಕ್ ಚರ್ಚ್ ಆರಂಭವಾಗಿ 100 ವರ್ಷವಾಗ್ತದೆ. ಚರ್ಚ್ ಮಾತ್ರವಲ್ಲ, ನಾವು ವಿದ್ಯಾಭ್ಯಾಸ ನೀಡಲಿಕ್ಕೆ ಶಾಲೆಯನ್ನು ಕೂಡ ಆರಂಭಿಸಿದೆವು. ಸಂತ ಪ್ಯಾಟ್ರಿಕ್ ಕನ್ನಡ ಮಾಧ್ಯಮ ಶಾಲೆ. ಈ ಶಾಲೆಗೂ ಕೂಡ 100 ವರ್ಷಗಳಾಗ್ತಾ ಬರುತ್ತದೆ. ನಾವು ಕ್ರೈಸ್ತ ಬಾಂಧವರು ಈ ಶಾಲೆಯ ಮುಖಾಂತರ ನಮ್ಮ ಊರಿನ ಜನರಿಗೆ ವಿದ್ಯಾಭ್ಯಾಸವನ್ನು ಕೊಡಲು ಸತತ ಪ್ರಯತ್ನ ಪಡ್ತಾ ಇದ್ದೇವೆ ಹಾಗೂ ನಮ್ಮ ಕಾರ್ಯ ಯಶಸ್ವಿಯಾಗಿದೆ. ಇಲ್ಲಿರುವ ಹೆಚ್ಚಿನ ಜನರು ನಮ್ಮ ಸಂತ ಪ್ಯಾಟ್ರಿಕ್ ಶಾಲೆಯಲ್ಲಿ ಕಲಿತವರು. ಸಂತ ಪ್ಯಾಟ್ರಿಕರ ಕೀರ್ತಿ ಇನ್ನೂ ಹೆಚ್ಚಾಗಲಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲ ರೀತಿಯ ಸಹಕಾರ ಕೊಟ್ಟಿದ್ದಕ್ಕಾಗಿ ಕೃತಜ್ಞತೆ ಸಲ್ಲಿಸುವಾಗ, ಇವತ್ತು ತುಂಬ ತ್ಯಾಗ ಮಾಡಿ ನೀವಿಲ್ಲಿಗೆ ಬಂದಿದ್ದೀರಿ. ಉತ್ತಮ ಕಾಣಿಕೆಗಳನ್ನು ದೇವರಿಗೆ ಅರ್ಪಿಸಲು ತಂದಿದ್ದೀರಿ. ಭಗವಂತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ಒಳ್ಳೆಯ ಆರೋಗ್ಯವನ್ನು ಹಾಗೂ ಇಂಥದೇ ಸಾಮರಸ್ಯವನ್ನು ನಮಗೆಲ್ಲರಿಗೂ ಧರ್ಮ ಕೇಂದ್ರದ ವಂದನೀಯ ಡೇನಿಯಲ್ ಅವರೇ, ಸೇರಿದಂಥ ಅನೇಕ ಧರ್ಮಗುರುಗಳೇ, ಎಲ್ಲ ಮುಖಂಡರೇ, ವಿವಿಧ ಧರ್ಮ ಕೇಂದ್ರ ಬಂದ ಉಪಾಧ್ಯಕ್ಷರುಗಳ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಹಾಗೂ ಬಂಧುಗಳೇ, ನಮಗೆ ಇವತ್ತು ಸಂತೋಷದ ದಿನ. ಅದರಲ್ಲೂ ವಿಶೇಷವಾಗಿ ಸಿದ್ಧಗಟ್ಟೆ ಧರ್ಮ ಕೇಂದ್ರದ ಎಲ್ಲ ಬಂಧುಗಳಿಗೆ ಒಂದು ಮಹಾ ಸಂಭ್ರಮ. ಧರ್ಮ ಕೇಂದ್ರಕ್ಕೆ ಸಂಬಂಧಪಟ್ಟವರನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಮ್ಮೆಲ್ಲ ಹಿರಿಯರು ಇಲ್ಲಿ ಎಲ್ಲ ಅಗ್ರಹಿಗೆ ಇಲ್ಲಿಂದ ನಡೆದುಕೊಂಡು ಕಾಲುದಾರಿಯಿಂದ ಬಂದು ಆದಿತ್ಯವಾರ ಹಾಗೂ ಅವರ ಬಲಿ ಪೂಜೆಗಳನ್ನು ಅಗ್ರಾತ್ನಲ್ಲಿ ನೆರವೇರಿಸುವಂಥದ್ದು ಇವತ್ತು ನಾವು ನೆನಪಿಸಬೇಕಾಗಿದೆ. ಇದೊಂದು ನಾವು ಇವತ್ತು ಅಲ್ಲಿಂದ ಅಗ್ರಾತ್ನಿಂದ ಇವತ್ತು ದೊಡ್ಡ ಸಂಭ್ರಮದಿಂದ ನಾವು ಅತ್ಯಂತ ಹೆಮ್ಮೆಯಿಂದ ಬಂದಿದ್ದೇವೆ. ಅಗ್ರಾಹಿಗೆ ಈ ಈಗಿನ ಹಿರಿಯರು ಬಂದು ಅಲ್ಲಿ ಅವರ ಎಲ್ಲ ಧಾರ್ಮಿಕ ಆಚರಣೆಗಳನ್ನು ಮಾಡಿಕೊಂಡು ನಾವು ಇವತ್ತು ಅವರನ್ನು ಕೂಡ ಇವತ್ತು ನೆನಪಿಸಬೇಕಾಗಿದೆ. ಇವತ್ತು 100 ವರ್ಷ ಮೊದಲು ಈ ಧರ್ಮ ಕೇಂದ್ರವನ್ನು ಸ್ಥಾಪಿಸಿದ ಆ ಗುರುಗಳಿಗೂ ಕೂಡ ಇವತ್ತು ಅವರನ್ನು ನಾವು ನೆನಪಿಸಬೇಕಾಗುತ್ತೆ. ಅದು ಅದರಲ್ಲಿ ವಿಶೇಷವಾಗಿ ಇವತ್ತು ವಂದನೀಯ ಡೇನಿಯಲ್ ಅವರ ಒಂದು ಸುಯೋಗ. ಆ ಯೋಗ ಎಲ್ಲರಿಗೆ ಬರ್ತಾ ಇಲ್ಲ. ಇವರಿಗೆ ಬಹಳಷ್ಟು ಜನ ಈ ಧರ್ಮ ಕೇಂದ್ರವನ್ನು ನವೀಕರಿಸಲು ಆಲೋಚನೆ ಮಾಡಿರ್ಬೋದು. ಆದರೆ ಈ ಧರ್ಮಗುರುಗಳಿಗೆ ಸಂತ ಪ್ರಾರ್ಥಿಸಿದವರು ಇವತ್ತು ಅವರಿಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಅವರು ನಡೆಸಿಕೊಳ್ಳಲಿಕ್ಕೆ ಅವರಿಗೆ ಯೋಗವನ್ನು ದಯಪಾಲಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಜೊತೆ ಕೂಡ ಇವತ್ತು ಚರ್ಚ್ ಪಾಲನಾ ಮಂಡಳಿಯ ಎಲ್ಲ ಉಪಾಧ್ಯಕ್ಷರಾಗ್ಬೋದು, ಕಾರ್ಯದರ್ಶಿ ಆಗ್ಬೋದು, ಸರ್ವ ಆಯೋಗದ ಸಂಚಾಲಕರಾಗಿರ್ಬೋದು, ಇವತ್ತು ತೆಗೆದ ಈ ಭಾವಚಿತ್ರಗಳು ಮುಂದಿನ 100 ವರ್ಷದಲ್ಲಿ ನಮ್ಮ ಮುಂದಿನ ಪೀಳಿಗೆ ನೋಡ್ತಾ ಇದೆ. ಇದು ನಮಗೆ ಸುಯೋಗ, ನಮಗೆ ದೇವರ ಆಶೀರ್ವಾದ ಖಂಡಿತ ಕೊಡ್ತಾರೆ. ಇದನ್ನು ಇವತ್ತು ಧರ್ಮ ಕೇಂದ್ರದ ಸಂಬಂಧಪಟ್ಟ ಎಲ್ಲರೂ ಇವತ್ತು ಸ್ವಲ್ಪ ಪ್ರಾರ್ಥಿಸಿದರು, ಅವರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ. ಕೆಲವರಿಗೆ ದುಃಖ ದುಮ್ಮಾನಗಳು ಇದ್ದಿರ್ಬೋದು. ಮುಂದಿನ ದಿನಗಳಲ್ಲಿ ಅವರಿಗೂ ಕೂಡ ಸಂತೋಷ, ಸುಖ ಹಾಗೂ ಎಲ್ಲ ರೀತಿಯ ಭಾಗ್ಯಗಳನ್ನು ಸಂತ ಪ್ರಾರ್ಥಿಸಲು ಗಳಿಸಿಕೊಡ್ತಾರೆ ಎಂಬ ವಿಶ್ವಾಸವನ್ನು ನಮಗಿಂದ ಇವತ್ತು ಇದೊಂದು ಹೊರಕಾಣಿಕೆ ನಮಗೆ ಇಲ್ಲಿ ಕರೆದು ನಮಗೆಲ್ಲ ಆಮಂತ್ರಿಸಿ ಒಂದು ಅವಕಾಶ ಕೊಟ್ಟಿದ್ದಾರೆ. ವಂದಿಸಿ ನಿಮ್ಮ ಪರವಾಗಿ ನಾನು ವಂದಿಸುತ್ತೇನೆ ಎಂದು ಮಾತನ್ನು ಪಾತ್ರಿಸರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ನಮ್ಮ ಹೊರೆಕಾಣಿಕೆಯ ಮೆರವಣಿಗೆ ಪ್ರಾರಂಭವಾಗುತ್ತದೆ. ಇದಕ್ಕಾಗಿ ನಾನು ನಮ್ಮ ಸಿದ್ಧಗಟ್ಟೆ ದೇವಾಲಯದ ಧರ್ಮಗುರುಗಳಾದ ವಂದನೀಯ ಫಾದರ್ ಡೇನಿಯಲ್ ಡಿಸೋಜ ಅವರನ್ನು ಮಾಲಾರ್ಪಣೆ ಮಾಡಲು ವಿನಂತಿಸುತ್ತೇನೆ. ರೋಟರಿ ಡಿಸ್ಟ್ರಿಕ್ಟ್ 3181 ಮಾಜಿ ಗವರ್ನರ್ ಹಾಗೂ ಮಂಗಳೂರು ಧರ್ಮ ಪಂಚಾಯತ್ ಕ್ಯಾಥೋಲಿಕ್ ಸಭಾ ಅಧ್ಯಕ್ಷರಾದ ಸ್ಟೇನಿಂಗ್ ಗೋವಿಯಸ್, ಒಬ್ಬರು ಆ ಕಡೆಯಲ್ಲಿ ಒಬ್ಬರು ಈ ಕಡೆಯಲ್ಲಿ ಈ ಬ್ಯಾರಿಕೇಡ್ ಅನ್ನು ಓಪನ್ ಮಾಡಿ ನಮ್ಮ ಈ ಸ್ಟ್ಯಾನಿಂಗ್ ಗೋವಿಯಸ್ ಸ್ಟ್ಯಾನಿ ಲೋಬೋ
ಇವರು ಈ ಶಿರೋಡ. ಓಕೆ, ಹಾಗೆ ಈಗ ಆರಂಭವಾಗುತ್ತಿದ್ದೇವೆ. ಆಮೇಲೆ ಇನ್ನೊಂದು ಚೆಂಡೆ ಬಳಗ ಬರ್ಬೋದು.